ಒಬ್ಬ 19 ವರ್ಷದ ಹುಡುಗಿ ನನ್ನ ಹತ್ರ ಬಂದರು. ನಗೋಕ್ಕೆ ಮಾತಾಡೋದಕ್ಕೆ ತುಂಬ ಹೆಸಿಟೇಟ್ ಮಾಡ್ತಾಯಿದ್ರು. ಯಾಕೆ ಅಂದರೆ ಅವ್ರದ್ದು ಮುಂದ್ಗಡೆ ಇರೋ ಒಂದು ಹಲ್ಲು ಕಂಪ್ಲೀಟಾಗಿ ಲಾಸ್ ಆಗಿತ್ತು. ಫೋಟೋ ತೆಗೆಸ್ಕೊಳ್ಳೋದು ಬೇಡ, ಸ್ಮೈಲ್ ಮಾಡೋದು ಬೇಡ, ಕಾನ್ಫಿಡೆನ್ಸ್ ಆಲ್ಮೋಸ್ಟ್ ಝೀರೋ ಇತ್ತು. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಜನರಿಗೆ ಟೀತ್ ಅಂದರೆ ಜಸ್ಟ್ ಹಲ್ಲಲ್ವಾ ಅಂತ ಅನಿಸುತ್ತೆ. ಆದರೆ ಆ್ಯಕ್ಚುಲಿ ಅದು ಕಾನ್ಫಿಡೆನ್ಸ್, ಪರ್ಸ್ನಾಲಿಟಿ, ಫಸ್ಟ್ ಇಂಪ್ರೆಷನ್ ಕೂಡ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿದ್ದು ಇಮ್ಯಾಕ್ಸ್ ಬ್ರಿಡ್ಜ್ ಟ್ರೀಟ್ಮೆಂಟ್. ನ್ಯಾಚುರಲ್ ಲುಕ್ ಬರಬೇಕು, ಫೇಕ್ ಆಗಿ ಕಾಣಬಾರ್ದು, ಸ್ಮೈಲ್ ಪರ್ಫೆಕ್ಟ್ ಆಗಬೇಕು. ಆ್ಯಂಡ್ ಫೈನಲಿ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ರಿಸಲ್ಟ್. ನೋ ಮೆಟಲ್ ಲುಕ್, ನೋ ಬಲ್ಕಿ ಟೀತ್, ಜಸ್ಟ್ ನ್ಯಾಚುರಲ್ ಸ್ಮೈಲ್. ಕೆಲವೊಮ್ಮೆ ಒಂದು ಚಿಕ್ಕ ಡೆಂಟಲ್ ಕರೆಕ್ಷನ್ ಒಬ್ಬ ವ್ಯಕ್ತಿ ತಮ್ಮ ಬಗ್ಗೆ ತಾವು ಹೇಗೆ ಫೀಲ್ ಮಾಡ್ತಾರೆ ಅನ್ನೋದನ್ನು ನಾವು ಚೇಂಜ್ ಮಾಡಬಹುದು. ಸ್ಮೈಲ್ ಅಂದರೆ ಜಸ್ಟ್ ಟೀತ್ ಅಲ್ಲ, ಕೆಲವೊಮ್ಮೆ ಮುಂದ್ಗಡೆ ಹಲ್ಲನ್ನ ಸರಿಪಡಿಸೋದು ಒಬ್ಬರ ಕಾನ್ಫಿಡೆನ್ಸ್ನೇ ಮತ್ತೆ ಕೊಡುತ್ತೆ. ಈ ಇಮ್ಯಾಕ್ಸ್ ಬ್ರಿಡ್ಜ್ ಟ್ರೀಟ್ಮೆಂಟ್ನಲ್ಲಿ ನ್ಯಾಚುರಲ್ ಲುಕ್, ಬ್ಯೂಟಿಫುಲ್ ಸ್ಮೈಲ್, ಆರ್ಟಿಫಿಷಿಯಲ್ ಆಗಿ ಕಾಣದೇ ಇರೋಂಥ ಟ್ರಾನ್ಸ್ಫಾರ್ಮೇಷನ್ ಇವ್ರಿಗೆ ಸಿಕ್ತು. ಈ ಟ್ರಾನ್ಸ್ಫಾರ್ಮೇಷನ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.